ನಮಸ್ಕಾರ ಸ್ನೇಹಿತರೆ. ಸೊ ನಾನು ಶಿವ ಏಕಾಂಗಿ ತಮ್ಮೆಲ್ಲರಿಗೂ ನನ್ನ ವಿಡಿಯೋಗಳನ್ನು ವೀಕ್ಷಣೆ ಮಾಡ್ತಕ್ಕಂಥ ಸ್ನೇಹಿತರಿಗೆ ನನ್ನ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಒಂದು ಜಿಂಕೆ ಇರುತ್ತೆ, ಒಂದು ಹುಲಿ ಇರುತ್ತೆ. ಜಿಂಕೆ 80% ರನ್ನಿಂಗ್ ಓಡುತ್ತೆ, ಹುಲಿ 60% ರನ್ನಿಂಗ್ ಓಡುತ್ತೆ. ಆದರೆ ಆ ಜಿಂಕೆಗೆ ಈ ಹುಲಿ ಹಿಡಿಯುತ್ತೆ, ಬೇಟೆಯಾಡುತ್ತೆ. ಹೆಂಗೆ ಅಂತಂದರೆ ಆ ಒಂದು ಜಿಂಕೆ ಏನಿದೆಯಲ್ಲ, ಜಿಂಕೆ ಅದು ಸ್ವಲ್ಪ ಓಡಿದ ನಂತರ ಮತ್ತೆ ತಿರುಗಿ ನೋಡ್ತದೆ, ತಿರುಗಿ ನೋಡ್ತದೆ. ಯಾಕಂತಂದರೆ ಆ ಕ್ಷಣತನದ ಬುದ್ಧಿ ಅದರಲ್ಲಿ ಇರೋದಿಲ್ಲ. ಸೊ ಅದೇ ರೀತಿ ಈ ಹುಲಿ ನೇರವಾಗಿರ್ತಕ್ಕಂಥ ದೃಷ್ಟಿ ಏನಿರುತ್ತೆ, ಸೀದಾ ಅದನ್ನು ಬೇಟೆ ಆಡಲೇಬೇಕು, ಅದು ಹೋಗಿ ಹಿಡಿಲೇಬೇಕು, ಬೇಟೆ ಆಡಲೇಬೇಕು ಅಂತಕ್ಕಂಥ ವಿಚಾರದೊಂದಿಗೆ ಹೊಳ್ಳಿ ತಿರುಗಿ ನೋಡದೆ ಆ ಹುಲಿಯನ್ನು ಜಿಂಕೆಗೆ ಹಿಡಿದು ಬೇಟೆಯಾಡುತ್ತೆ. ನಿಜ ಜೀವನದಲ್ಲಿ ಕೂಡ ಹಾಗೆ ಸ್ನೇಹಿತರೆ. ನಾವು ನಮ್ಮ ಹಿಂದೆ ಜನರು ಎಷ್ಟೊಂದು ಅಡ್ಡಿ ಆತಂಕದ ಮಧ್ಯೆ ನಮಗೆ ಕಾಲು ಹಿಡಿದು ಜೊಗ್ಗುವ ಒಂದು ಪ್ರಯತ್ನದಲ್ಲಿ ಹಿಂಬಾಲಿಸ್ತಾರೆ. ಆದರೆ ಅದಕ್ಕೆ ಯಾವುದಕ್ಕೂ ಕಿವಿ ಕೊಡದೆ ನಾವು ಮುಂದೆ ನುಗ್ಗಲೇಬೇಕಾಗ್ತದೆ. ಆ ಕಡೆಗೆ ಈ ಕಡೆಗೆ ನೋಡಲಾರದೆ ನಾವು ಮುಂದೆ ಸಾಗಬೇಕಾಗ್ತದೆ. ಅದರಿಂದ ಸಾಗಿದ ನಂತರ ನಾವು ಜಯಶಾಲಿ ಆಗ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರೊಂದಿಗೆ ಯಾವಾಗಲೂ ಹುಲಿಯಂತೆ ಆಗಬೇಕು, ಜಿಂಕೆಯಂತೆ ಅಲ್ಲ ಅಂತಕ್ಕಂಥ ವಿಚಾರಗಳೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕೆಲವು ಸಣ್ಣ ವಿಚಾರಗಳು ಏನಪ್ಪ, 1 ನಿಮಿಷ ಅಷ್ಟೇ ಅಂಥೇಳಿ ತಿಳ್ಕೊಳ್ಬೇಡಿ. ಯಾಕಂತಂದರೆ ಅಲ್ಲಿರ್ತಕ್ಕಂಥ 1 ನಿಮಿಷದಲ್ಲಿರ್ತಕ್ಕಂಥ ವಿಷಯಗಳು ಭಾಳ ದೊಡ್ಡ ಪ್ರಮಾಣದಲ್ಲಿ ಇಡೀ ಜೀವನವನ್ನೇ ಬದಲಾಯಿಸ್ತಕ್ಕಂಥ ವಿಚಾರಗಳನ್ನು ಇದ್ದಿರ್ತವೆ. ಆದ್ದರಿಂದ ಆ ವಿಚಾರಗಳನ್ನು ಬಹಳ ಪ್ರಾಮುಖ್ಯತೆ ಇರ್ತವೆ. ಆದ್ದರಿಂದ ಆ ವಿಚಾರಗಳೊಂದಿಗೆ ಮುಂದೆ ಸಾಗಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳೋದ್ರೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ.